ಇದೇನು ಅಡಿಕೆ. ಅಡಿಕೆ ಕರೆಕ್ಟ್. ಏಕೆ ಇದು ಸಿಪ್ಪೆ, ಇದು ಅಡಿಕೆ. ಹೌದಾ? ಓಕೆ, ಇರ್ತೀರ. ಈ ಸಿಪ್ಪೆ ಐತಲ್ಲ, ಇಷ್ಟ ಆಯ್ತಾ? ಈ ಸಿಪ್ಪೆ ನಾನು ಎಷ್ಟು ಬಿಡಿಸ್ತೇನೆ. ಈ ಸಿಪ್ಪೆನ ಒಂದು ಚಾಲೆಂಜ್ ಐತಿ. ನಾ ಈ ಸಿಪ್ಪೆ ಎಷ್ಟು ಬಿಡಿಸ್ತೇನೆ ಅಷ್ಟು ನೀವು ಊಟ ಮಾಡು. ಅಲ್ಲ, ಅದನ್ನ ಮತ್ತೆ ಈಗ ಒಂದು ಸೈಡ್ ಅಷ್ಟೇ ಕಟ್ಟಾಗಿದ್ದು, ಮತ್ತೆ ಅದು ಕಟ್ಟಾಗೋದಿಲ್ಲ. ಕಟ್ ಮಾಡ್ಲಂಗೆ ಬಿಡಿಸ್ತೇನೆ ನಾನು. ಅದು ಎಷ್ಟು ರೌಂಡ್ ಸೇಪ್ ಬರ್ತೈತಿಲ್ಲ ಅಷ್ಟು ಊಟ ಮಾಡ್ಬೇಕು ನೀವು. ನಿಜ ಹೇಳೋ, ಆಗ್ತದ? ಇದೆಷ್ಟು ಅಗಲ ಬರ್ತೈತೆ ಅಷ್ಟೇ ಅನ್ನ ತಿನ್ಬೇಕು ನೀನು. ತಿನ್ನಲಿಲ್ಲ ಅಂದರೆ ನೀ ಹೇಳಿದ್ ಮಾಡುವ. ನಾವು 200 ರೂಪಾಯಿ ದುಡ್ಡು ಕೊಡಬೇಕು. ನಿಜವಾಗ್ಲೂ? ನಿಜ. ಫೇಕ್ ಅಲ್ಲ? ನಾಟ್ ಫೇಕ್. ಅಷ್ಟೊಂದು ಅಗಲ ಆಗ್ತಿತ್ತು ಅದು. ಇಷ್ಟ ಐತೈತಿ. ಎಷ್ಟು ಅಗಲ ಆಗ್ಬೋದು ಇದು? ಅದು ಎಷ್ಟು ಆಕತಿ ಅಷ್ಟು ಅಗಲ ನೀನು ನಾನು ಇದು ಮಾಡಿರ್ತೀನಿ. ತಟ್ಟೆ ಒಳಗೆ ಬಿಡ್ತಾನೆ. ಅದ್ರ ಒಳಗೆ ಎಷ್ಟು ಅನ್ನ ಹಿಡಿತಾನೆ ಅಷ್ಟನ್ನ ತಿನ್ಬೇಕು ನೀನು. ಸರಿನಾ? ಇಲ್ಲಾಂದ್ರೆ 200 ರೂಪಾಯಿ ಕೊಡಲೇಬೇಕು ನೀನು. ನಾ ಬಲ್ಲೆ ಅವನ ನಗುವ ಜೂಕಾಟವ, ನಾಜೂಕಾಟವ. ಮತ್ತು 200 ರೂಪಾಯಿ ದುಡ್ಡು ಕೊಡಲಿಲ್ಲ ಅಂತ ಹೇಳ್ಬೇಕು. ನೀನು ನನಗೆ 400 ರೂಪಾಯಿ ಕೊಡು. ಅಭಿ ನಿಜವಾಗ್ಲೂ ಹೇಳು ಅಭಿ. ನಾನು ಅಷ್ಟು ಅನ್ನ ತಿನ್ಬೇಕಿಲ್ಲ, ನಾನು ದುಡ್ಡು ಕೊಡ್ಬೇಕು. ಫಸ್ಟ್ ಅದನ್ನು ಮಾಡು ನೋಡೋಣ. ನೋಡೋಣಲ್ಲ, ಈಗ ಹೇಳೋ. ಕೊಡ್ತೀನಿ. ನಿಜವಾಗ್ಲೂ ಕೊಡ್ತೀನಿ? ನಿಜವಾಗ್ಲೂ ಕೊಡೋದು. ಈ ವಿಡಿಯೋ ಇದು ಮಾಡ್ಕೊಂಡೇ ಕೊಡ್ಬೇಕು ನೀನು. ವಿಡಿಯೋ ಸಾಕ್ಷಿ. ಎಲ್ಲ ಜನ ನೋಡ್ತಾ ಇರ್ತಾರೆ. ಜನದ ಸಾಕ್ಷಿ. ವಿಡಿಯೋ ಸಾಕ್ಷಿ. ಓಕೆ. ಇದು ಏನಾರ 200 ರೂಪಾಯಿ ದುಡ್ಡು ಕೊಡಲಿಲ್ಲ ಅಂದ್ರೆ ನಾವು ಒಂದು ವಿಡಿಯೋ ಮಾಡೋಕೆ ಬಿಡೋದಿಲ್ಲ ನಿನ್ನ. ಓಕೆ, ಡನ್. ಅಷ್ಟೊಂದು ಅಗಲ ಆಗ್ತಿತ್ತಾ ಅಂತ ನನಗೆ. ಎಷ್ಟೊಂದು ಅನ್ನ ಊಟ ಮಾಡೋಕ್ಕಾಗದೇ ಇರೋಷ್ಟು. ಊಟ ಮಾಡೇ ಇರೋಷ್ಟು ಅಂತಲ್ಲ, ನೀ ತಿನ್ಬೇಕಂದಿದ್ದು. ನಿನಗೆ ಎಷ್ಟು ನಿನಗೆ ತಿನ್ನೋಕೆ ಟಾರ್ಗೆಟ್ ಏನೈತಿ ಅಂತ ಹೇಳಿ. ಇದು ಸಿಪ್ಪೆ ಎಷ್ಟು ಆಗ್ಲಾಕೈತಿ ಅಷ್ಟು ತಿನ್ನು ಅಂತ ಹೇಳ್ತಾ ಇರೋದಷ್ಟೇ. ಮಾಡು 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 ಮಾಡು. ಇವಾಗ ಕಟ್ ಮಾಡೋದು ಸ್ವಲ್ಪ ಅದು ಚೌಕರ್ ಮಾಡೋದು ಭಾಳ. ಯಾಕೆ ಕಡಲಲ್ಲಿ ಅಂದು ಬೆಳದಿಂಗಳೊಂದು ಅಪ್ಪಳಿಸಿ ನಗುತ್ತಿತ್ತು, ಈ ನನ್ನವನ ಹೃದಯ ನನ್ನ ನೆನೆದು ಕುಪ್ಪಳಿಸಿ ಕುಣಿತಿತ್ತು. ಜನುಮ ಜನುಮದ ಪ್ರೀತಿ ಯುಗದ ಗೀತೆಯ. ಗೇಮ್ ಚಾಲೆಂಜ್ ಅಂತೆ ಅದು. ಅಡಿಕೆ ಸಿಪ್ಪೆ ಅದೆಷ್ಟು ಅಗಲ ಆಗ್ತೈತೆ ಅದರ ಅಷ್ಟು ಅಗಲ ಊಟ ಮಾಡಬೇಕು ಅಂತ. ಈ ಸಿಪ್ಪೆ ಆಗಲಷ್ಟು, ಸಿಪ್ಪೆ ಅಗಲದಷ್ಟು ನೋಡೋಣ ಅದೆಷ್ಟು ಅಗಲ ಆಗುತ್ತೆ ಅಂತ. ಒಂದು ಸೈಡ್ ಅಷ್ಟೇ ನಾವು ಓಪನ್ ಮಾಡೀನಿ. ಅದನ್ನ ಅಷ್ಟು ನಾವು ಬಿಡಿಸ್ತೇನೆಲ್ಲ, ಅದು ಎಷ್ಟು ರೌಂಡ್ ಇರ್ತೈತೆ ಅಷ್ಟು ಊಟ ಮಾಡಬೇಕು. ಊಟ ಮಾಡಬೇಕು. ಬಿಡಿಸಿ ಬಿಡಿಸಿ ಬಿಡಿಸಿ. ಇಲ್ಲ ಅಂದರೆ 200 ರೂಪಾಯಿ ದುಡ್ಡು ಕೊಡಬೇಕು. ಕೊಡಲಿಲ್ಲ ಅಂದ್ರೆ ಮೋಸ. ನಾವು ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ನೋಡೋಕ್ಕೆ. ನೋಡುವ ನೋಡುವ ನೋಡುವ. ಬಿಡಿಸಿ ಬಿಡಿಸಿ ಬಿಡಿಸಿದ್ಮೇಲೆ ತೋರಿಸುವ. ಇನ್ನೂ ಉದ್ದ ಆಗ್ತೈತಾ ನೋಡೋಣ. ನನ್ನ ಕಡೆ ಎಷ್ಟು ಟಾರ್ಗೆಟ್ ಐತಿ ಅಷ್ಟು ಮಾಡ್ತೀನಿ. ಓಕೆ, ಎದುರುಗಡೆನೇ ನಾ ಏನು ಫೇಕ್ ಮಾಡ್ತಾ ಇಲ್ಲ ನಿನಗೆ. ನೀ ಫೇಕ್ ಮಾಡ್ತಾ ಇದೀಯ ಅಂತಲ್ಲ, ಮತ್ತೆ ಅದು ಇವಾಗ ಅಷ್ಟು ಮಾಡೋಷ್ಟು ಲೇಟ್ ಆಗಲ್ಲ. ನೀಗ ಮಾಡಿದ್ರೂ ನಾವು ಆಗಲೇ ಊಟ ಮಾಡಾಗೈತೆ.
ನಾನು ಇವಾಗಿಂದ ಊಟದ್ದಲ್ಲ. ಅಂದರೆ ಅದ್ರ ಅಗಲ ನೋಡಿ ಓ ಅಷ್ಟು ಅಗಲದ್ರಲ್ಲಿ ಊಟ ಮಾಡ್ಬೋದಾ ನಾನು ಅಂತ ಬೇಕಾದರೆ ಗೆಸ್ ಮಾಡಬಲ್ಲೆ. ಗೆಸ್ ಮಾಡೋದಲ್ಲ, ನೀವು ಮೊದಲಿಗೆ ಚಾಲೆಂಜಿಗೆ ಒಪ್ಕೊಂಡೇವಿ. ಈ ಸಿಪ್ಪೆ ನಾ ಎಷ್ಟು ಅಗಲ ಬಿಡಿಸ್ತೀನಿ ಅಷ್ಟಗಲ ನಾವು ಊಟಕ್ಕೆ ಮಾಡ್ತೀನಿ ಅಂತ ಹೇಳಿದೆ. ಇರೋದನ್ನೇ ಊಟ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ನೀನು ಆ ಅದು ಸಿಪ್ಪೆ ಗೊತ್ತಿಲ್ಲ. ಅಗಲ ನಾನು ಅಷ್ಟು ಕೇಳಿದೆ ಊಟ ತಾನೇ. ಮಾಡುವ. ನಾನು ಸಿಪ್ಪೆ ನೋಡಿನಿ, ನಾವು ಊಟ ಮಾಡ್ತೀನಿ ಅಂದೆ. ಅದು ನನಗೆ ಸಂಬಂಧ ಇಲ್ಲ. ನಾನು ಕೇಳಿದೆ ತಾನೇ, ಊಟ ಮಾಡ್ಬೇಕಂತಿದ್ದೆ ಅಷ್ಟೇ. ನೀನು ಏನು ಮಾಡು ಅಂತ ಹೇಳ್ತಾ ಇಲ್ಲ ನಾನು. ಇವಾಗ ನಾನು ಹೊಟ್ಟೆ ತುಂಬ ಹೊಂಟೀನಿ. ಏನು ಊಟ ಮಾಡಿ ನಾಳೆ ಬೆಳಗ್ಗೆ ಆಲ್ರೆಡಿ ಇಷ್ಟೇ ಆಗಿದೆ. ಇನ್ನೂ ತುಂಬ ಇದೆ ಬಿಡಿಸೋದು, ಲೇಟ್ ಆಗುತ್ತೆ. ಫೈನಲಿ ತೋರಿಸೋಣ. ಆಯಿತಾ? ರೆಡಿ ಆಯಿತಾ? ನಾ ತೋರಿಸ್ದಾಗ ಎಷ್ಟಿತ್ತು ಪ್ಯಾಸಿಗೆ? ಚಿಕ್ಕಕ್ಕಿತ್ತು. ನಾ ಹೇಳಿದೆ ತಾನೆ ಇಷ್ಟಿತ್ತಾ? ನಾನು ಎಷ್ಟು ದೊಡ್ಡಕ್ಕಾಗ್ತಿದ್ದೆ ಅಂತ ಅನ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ. ತಾಳ್ಮೆ ಇದ್ರೆ ಇನ್ನೂ ದೊಡ್ಡಕ ಮಾಡ್ಬೋದು. ನಿನ್ನ ತಾಳ್ಮೆಗೆ ನನ್ನದೊಂದು ಸೆಲ್ಯೂಟ್. ಇಷ್ಟೊಂದು ತಾಳ್ಮೆ ನನಗಿಲ್ಲ. ಓ ದೇವ, ನೀನು ಹೇಳಿದೆ ₹200 ಕೊಡಬೇಕು. ಇಲ್ಲ ಇದ್ರ ಪೂರ್ತಿ ನಾನು ಏನು ರೌಂಡ್ ಶೇಪ್ ಅಲ್ಲ, ಅದೊಂದು ಅಡಿಕೆ ಸಿಪ್ಪೆ ಇಷ್ಟು ದೊಡ್ಡಕ್ಕಾಗ್ತಿತ್ತಾ? ಇಲ್ಲ, ಇನ್ನೂ ದೊಡ್ಡಕ್ಕಾಕತ್ತೀವಿ. ನಾನು ಅರ್ಜೆಂಟಿಗೆ ಅಷ್ಟೇ ಇಷ್ಟು ಮಾಡಿದ್ದೆ. ನಿನಗೆ ಯಾವಾಗ ಇದ್ರ ಬಗ್ಗೆ ಗೊತ್ತು? ಇಷ್ಟೊಂದು ನೀನು ಯಾವಾಗ ಪೇಷನ್ಸ್ ತಗೊಂಡು ಬಿಡಿಸಿ ಅದನ್ನು ಅಬ್ಸರ್ವ್ ಮಾಡಕ್ಕೆ ಹೋಗಿದ್ದೆ? ಇವತ್ತು ಮಧ್ಯಾಹ್ನ ಊಟ ಮಾಡ್ತೀನಿ ಕುತ್ಕೊಂಡಿದ್ನಲ್ಲ, ಅಡಿಕೆ ಸಿಗ್ತದೆ. ಅಡಿಕೆ ಹಾಕ್ಕೊಂಡೆ. ನಾನು ಗುಡ್ಡ ಸೇರಿ ಸಿಪ್ಪೆ ಇತ್ತಲ್ಲ, ನಿನ್ನ ಜೊತೆ ಮಾತಾಡಿದ್ನಲ್ಲ, ಮಾತಾಡ್ಕೊಂತ ಫೋನೇ ನೋಡ್ಕೊಂತ ಬಿಚ್ಚಿದೆ. ಇವತ್ತು ಮನೆಗೆ ಹೋಗಿ ತಡಿ, ನಾವು ಮನೇಲಿ ಇದು ಮಾಡಿದ್ದಷ್ಟೇ. ಏನು ನೀನು ಹೇಳ್ದಂಗೆ ಒಪ್ಕೊಬೇಕು. ಇದ್ರ ಮಧ್ಯೆ ಎಷ್ಟು ಅನ್ನ ಹಿಡಿಯುತ್ತೆ ಅಷ್ಟು ಊಟ ಮಾಡಬೇಕು. ಆಗಲ್ಲ. ಏಕೆ ಇಷ್ಟಿತ್ತ ಸ್ಟಾರ್ಟಿಂಗ್ ನೋಡಿದಾಗ? ನಾನು ಅದೇ ಒಂದು ಸ್ವಲ್ಪ ಸಣ್ಣಗಾಗ್ತೈತೆ ಅನ್ಕೊಂಡು ಅಂತ ಅಂದೆ. ಇದು ನೋಡಿದ್ರೆ ಎಷ್ಟು ದೊಡ್ಡಕ್ಕಾಗಿತ್ತೆ. ಒಂದು 2 ಇಂಚ್ ಇತ್ತು. 2 ಇಂಚ್ ಇದ್ದಿದ್ದಿಲ್ಲ, 1 ಇಂಚ್ ಇತ್ತು. ಇಷ್ಟೇ ಇತ್ತು. ಅಲ್ಲಿಂದ ಇವಾಗ ಎಷ್ಟಾಗಿತ್ತು ಗೊತ್ತಾ? ಬಾ 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 ಅಷ್ಟು ಉದ್ದ ಆಗೈತಿ. ಇನ್ನೂ ಮಾಡ್ಬೋದು ಇದನ್ನ. ಗೊತ್ತಾಯ್ತು ಬಿಡು, ತುಂಬ ಪೇಷನ್ಸ್ ಬೇಕು ಅದಕ್ಕೆ. ಕಟ್ ಮಾಡ್ಲಂಗೆ ನಾನು ಒಂದು ಸೈಡ್ ಅಷ್ಟೇ ಕಟ್ ಮಾಡೀನಿ ಅಂತ ಅಂದಿದ್ದೀನಿ. ಕಟ್ ಮಾಡ್ಲಂಗೆ ಮಾಡಿದ್ದು ಬರೀ ಒಂದು ಎಳೆ ಅಪ್ಪಿ. ಇಷ್ಟಿಷ್ಟು ದಪ್ಪ ಐತಿಲ್ಲ, ಇಷ್ಟಿಷ್ಟು ದಪ್ಪ ಐತಿ ತಾನೆ. ನಾನು ಒಂದು ಎಳೆ ಥರ ನಾವು ಇದು ಮಾಡಿದರೆ ಇಷ್ಟು ಇದ್ರಕ್ಕಿಂತ ಜಾಸ್ತಿ ಆಕದ. ಮಾಡ್ಬೋದು ಅನಿಸ್ತೈತೆ. ಮಾಡ್ಬೋದು ಅನಿಸ್ತೈತಿ ಅಲ್ಲ. ನೋಡಿ, ಬಟ್ಟೆ ಮೇಲೆಲ್ಲ ಇಷ್ಟು ಕೊಳೆ ಮಾಡ್ಕೊಂಡು ಇದು ಮಾಡ್ಕೊಂಡೇನೆ. ನಾಳೆ ಬೆಳಗ್ಗೆ ಚಾಲೆಂಜ್ ಮುಂದುವರಿತೈತಿ. ಇವಾಗಷ್ಟೇ ನೋಡೋಣ. ಅದ್ರ ತುಂಬ ಅಂತೂ ಊಟ ಮಾಡೋಕ್ಕಂತೂ ಆಗಲ್ಲ. ಹೇಳ್ತಾ ಇರೋದು ಅಷ್ಟೊಂದು ಅನ್ನ ಹಿಡಿಯುತ್ತೆ ನನಗೆ ಊಟ ಮಾಡೋಕ್ಕಾಗಲ್ಲಪ್ಪ. ನೀನೇನು ಹೇಳ್ತಿದ್ದೀಯ ಇವಾಗ? ಅದನ್ನ ಸುತ್ತಲೂ ಇಟ್ಟು ಅದ್ರ ಮಧ್ಯೆ ಎಷ್ಟು ಅನ್ನ ಹಿಡಿತೈತೆ ಅಷ್ಟು ಊಟ ಈಗ ಸಿಪ್ಪೆ ಐತೆಲ್ಲ 1 ಇಂಚ್ ಅದ್ರ ಮೇಲ್ಗಡೆ ಅನ್ನ ಬಂದ್ರೆ ನಾನು ಅನ್ನ ತಿನ್ಬೇಡ ಅಂತೀನಿ. ಈ ಅಡೆಲಿಂದ ಇದ್ರ ಒಳಗೆ ಇರ್ತೈತೆ ಅನ್ನ, ಅಷ್ಟು ಅನ್ನ ತಿನ್ಬೇಕು ನೀನು. ಆಗಲ್ಲ. ಫಸ್ಟಿಗೆ ಒಪ್ಕೊಂಡೆ ತಾನೆ. ಫಸ್ಟಿಗೆ ನಾನು ಅದು ಅಡಿಕೆದು ಸಣ್ಣಕ್ಕಿತ್ತಲ್ಲ, ಸಣ್ಣಕ್ಕಾಗ್ತೈತೆ ಅನ್ಕೊಂಡಿದ್ದೆ. ನನಗೇನು ಗೊತ್ತು ಅಷ್ಟು ದುಡ್ಡಕ್ಕೆ ಮಾಡ್ತೀಯ ನೀನು ಅಂತ. ನೋಡಿ, ಇನ್ನೂ ದಪ್ಪ ಐತಿ. ಅದು ಬಿಡಿಸ್ರಿ ಇನ್ನೂ ದೊಡ್ಡಕ್ಕಾಗ್ತೈತಿ. ಹೌದು, ತುಂಬ ದೊಡ್ಡಕ್ಕೆ ಆಗೈತೆ. ಆದರೂ ನಿನ್ನ ತಾಳ್ಮೆಗೆ ಮೆಚ್ಚಿದೆ ನಾನು. ನನಗೆ ಇಷ್ಟೊಂದೆಲ್ಲ ತಾಳ್ಮೆ ಇಲ್ಲ. ಇಷ್ಟು ದಪ್ಪ ಕಾಣಿಸ್ತೈತಿಲ್ಲ. ಏನಾದರೂ ಬರಲಿಲ್ಲ ಅಂದರೆ ಹಿಡಿದು ಕಿತ್ಬಿಡ್ತೀನಿ ನಾನು ಅಷ್ಟೇ. ಇದ್ರಾಗ ಅರ್ಥ ಮಾಡ್ಕ, ಎಷ್ಟು ತಾತೇವೆ ಎಷ್ಟು ಬಾತೇವೆ ಅಂತೇಳಿ. ಕರೆಕ್ಟ್. ತಾಳಿದವನು ಬಾಳಿಯಾನು. ತಾಳ್ಮೆ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಒಂದು ಸಂದೇಶ. ಚೆನ್ನಾಗತ್ತ. ಸೂಪರ್. ನಾಳೆ ಬೆಳಿಗ್ಗೆ ಅಪ್ರಿಷಿಯೇಟಿವ್. ಅದ್ರಾಗ ಅನ್ನ ತಿನ್ನಲಿಲ್ಲ ಅಂದ್ರೆ ಡಬಲ್ ಸೂಪರ್ ಆಗ್ತೈತಿ. ₹200 ಮಾತ್ರ ಮಿಸ್ ಮಾಡಿದೆ ಅಪ್ಪಿ. ನಿಜವಾಗ್ಲೂ ಕಡೆ ನಾನು ಮತ್ತೆ ಇದೇ ಮಾಡ್ತೀನಿ. ಕೊಟ್ಟಿಲ್ಲ ಅಂತ ಹೇಳಿ ಮೋಸ ಮಾಡಿದ್ಲು ಅಂತೀನಿ ನಾನು. ನೀನಂತವು ಎಷ್ಟು ಗಿಫ್ಟ್ ಕೊಟ್ಟಿಯಪ್ಪ ನನಗೆ? ಅವಾಗೆಲ್ಲ ಚಾಲೆಂಜ್ ಮಾಡಿದ್ದು ಅವೆಲ್ಲ ಸರಿ ಆಯ್ತು ಅಷ್ಟೇ. ಸರಿ ಆಯ್ತು ಊಪಿ. ಅದು ಏನು ಊಪಿ?
ನೀನು ಎಂಥ ಉಪ್ಪು ಇಲ್ಲ ಎಂಥದ್ದು ಇಲ್ಲ. ಓಕೆ ಎಲ್ಲ ಉಪ್ಪಿನಂದು ನಿಂದು ಮಾತ್ರ ನಾ ಹೇಳ್ದಿಲ್ಲ, ಅನ್ನ ತಿನ್ನಲೇಬೇಕು ನೀನು ಅಷ್ಟು. ಇಷ್ಟಿಷ್ಟೇ ಸಾಕಂತೆ ಅಂತಾನೆ. ಅಷ್ಟು ಉಣ್ಣಕ್ಕೆ ಆಗಲ್ಲ ನನಗೆ. ಇನ್ನು ಅದು ಎಷ್ಟು ಹಿಡಿತೈತೆ ಅಷ್ಟು ಉಂಡು ನಾನು ಮುಗೀತು. ಅಪ್ಪಿ ನನ್ನ ಅನಿಸಿಕೆ ಪ್ರಕಾರ ಇದಕ್ಕೆ ಎಷ್ಟು ಗೊತ್ತಾ, ಒಂದು ಸೇರಕ್ಕೆ ಒಂದು ಸೇರು ಜಾಸ್ತಿನೇ ಹಿಡಿತಿದ್ದದು. ಒಂದು ಸೇರಕ್ಕೆ ನಾನು ಇನ್ನೂ ಜಾಸ್ತಿ ಆಗಲ್ಲ ಮಾಡಲ್ಲ ಅದನ್ನ. ಒಂದು ಸೇರಿಗಿನ ಜಾಸ್ತಿನೇ ಹಿಡಿತಿತ್ತದು. ಕೆಲವೊಬ್ರು ನಂಬೋದಿಲ್ಲ ಒಂದು ಸೇರು ಹಿಡಿತತಿ ಅಂತ ಹೇಳ್ಯದ. ಇಲ್ಲ, ಒಂದು ಸೇರಿಗಿಂತ ಜಾಸ್ತಿನೇ ಹಿಡಿತಿತ್ತು. ಅಷ್ಟು ದುಡ್ಡಕ್ಕಾಗಿತ್ತದು. ಅಷ್ಟು ಅಗಲ ಬಂದರೆ ಒಂದು ಸೇರಿಗಿಂತ ಜಾಸ್ತಿನೇ ಹಿಡಿತಿತ್ತು. ಒಂದು ಸೇರು 1 kg. 1 kg ಅಕ್ಕಿ ಮಾತ್ರ 1 kg ಅಕ್ಕಿ ರೈಸು. ಆರಾಮಾಗಿ ಊಟ ಮಾಡೋರಿಗೆ ತಿನ್ನೋರಿಗೆ ತಿನ್ಬೋದು. ತಿನ್ನೋಕ್ಕಾಗೋದಿಲ್ಲ. ಒಂದೊಂದು ಸೇರ್ಗಟ್ಲೆ ಯಾರು ತಿಂತಾರೆ? ತಿನ್ನೋದಿಲ್ಲ ಇವಾಗಿನ ಫುಡ್ ತಿನ್ನೋಕ್ಕಾಗೋದಿಲ್ಲ. ಇವಾಗ ಯಾರಿಗೂ ತಿನ್ನೋಕ್ಕಾಗ 1 kg ಗಟ್ಟಲೆ ಯಾರು ಅನ್ನ ಊಟ ಮಾಡೋದು. ಎಷ್ಟು ಚೆನ್ನಾಗಿ ಅನಿಸ್ತೈತೆ ನನಗೆ. ಸುಮ್ಮನೆ ನಿನ್ನ ಜೊತೆ ಮಾತಾಡ್ಕೊಂತ ಇನ್ನೂ ಬಿಡಿಸಿದ್ರೆ ಇನ್ನೂ ಬಿಡಿಸ್ಬೋದು. ಅದು ಇಷ್ಟೇ ಇದ್ದಿದ್ದದು ಅದಕ್ಕೆ ಇನ್ನೇನು. ಅಷ್ಟು ಅಡಿಕೆ ಸಿಪ್ಪೆ ಅಷ್ಟು ದೊಡ್ಡದಾಗೈತೆ. ಇಷ್ಟೇ ದೊಡ್ಡ ಸಿಪ್ಪೆ. ಅದು ಇಷ್ಟು ಚಿಕ್ಕದೈತೆ ಅಂತ ಯಾವುದು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಇವಾಗ ಕಟ್ಟಾಯ್ತು. ಇವಾಗ ಕಟ್ಟಾಯ್ತು. ನಾನು ಸ್ವಲ್ಪ ಜಾಸ್ತಿ ಪರವಾಗಿಲ್ಲ ಕಟ್ಟಾದ್ರು. ಬೇಕಾದ್ರೆ ಇದು ವೇಸ್ಟ್ ಅಂತ ತೆಗೆದು ಇಷ್ಟರಲ್ಲೇ ಊಟ ಮಾಡಿ ಅವರು. ವಾ ಅಪ್ಪಿ ನಿನ್ಗೆ ಆಫರ್ ಅದು ದೇವ್ರ ಕೊಟ್ಟಿದ್ದು. ಹಾಗೇನು ಬೇಡ. ಇದೇ ಇಷ್ಟಿದೆ. ಜಾಸ್ತಿನೇ ಐತೆ. ಅದು ಕಟ್ಟಾಗ್ತು ಇರಲಿ. ಕಟ್ಟಾಗಿತ್ತು ಎಷ್ಟಪ್ಪಿ? ಮತ್ತೆ ಈ ಎಷ್ಟು ಕಟ್ಟಾಗಿತ್ತು ಅಂದರೆ ಇಷ್ಟು ಕಟ್ಟಾಗಿತ್ತು. ಊಟ ಮಾಡೋಕ್ಕಾಗಲ್ಲ ಅಂತ ನಾನು ಒಪ್ಕೊಂಡೆ ಅಲ್ವಾ, ಸೋತೆ ಅಂತಲೂ ಒಪ್ಕೊಂಡೆ. ಬಟ್ ಅದರಲ್ಲಿ ತುಂಬ ತಾಳ್ಮೆ ಪೇಷನ್ಸ್ ತುಂಬ ಇತ್ತು ಅಂತಂದರೆ ನಾವು ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಇದು ವೇಸ್ಟ್ ಆಗಲ್ಲ. ಏನಕ್ಕೆ ಬರ್ತೈತಿ? ಏನಕ್ಕೆ ಬರುತ್ತೆ? ನಮ್ಮ ಮನೆ ಬೆಳಗ್ಗೆನ ಡೋರ್ ಓಪನ್ ಮಾಡಿದಾಗ ಗುಬ್ಬಿ ಬರ್ತೈತೆ ತಾನೆ. ಬಂದಿಲ್ಲ ಫ್ಯಾನ್ ಹತ್ರ ಇಟ್ಟು ಸೀಲಿಂಗ್ ಮೇಲೆ ಕುತ್ಕೊಂತೈತಿ. ದೇವ್ರ ಮೇಲೆ ಅಲ್ಲೇ ದೇವ್ರ ಮಟ್ಟಿ ಮೇಲೆ ಕುತ್ಕೊಂತೈತಿ. ಅಲ್ಲಿಟ್ಟು ತಾನಾಗಿ ಕಚ್ಕೊಂಡೋಗಿ ಗೂಡು ಕಟ್ಗಿರ್ತೈತಿ ಗುಬ್ಬಿನ. ಟ್ರೈ ನೋಡೋಣ, ಇಟ್ಟಿರು ನೋಡೋಣ ಒಯ್ತತೇನೋ ಅಂತ. ಅದು ಒಯ್ದು ಬಿಟ್ರೆ ನಾಳೆನ ಒಯ್ತೈತೆ ಅಂತ ಹೇಳಲ್ಲ ಪಾಪ. ಅದು ಬರ್ಬೇಕಲ್ಲ, ಬಂದು ಡೈಲಿ ಬರ್ತೈತಲ್ಲ ಪ್ರಿಯ. ಅದೇ ಅದು ನೋಡಂಗೆ ಇಡ್ಬೇಕು ನೀನು. ಇಲ್ಲೇ ಸ್ಟಾರ್ಟಿಂಗ್ಲೇ ಇಟ್ಟಿರ್ತೇನೆ. ಅದು ಬಂದು ಕುಂದ್ರದ ಆ ಜಾಗ. ಅದು ಒಯ್ತಂದರೆ ಇವತ್ತೇ ಇವತ್ತಲ್ಲ ನಾಳೆಯಿಂದ ನಾಳಿದ್ದು 2 ದಿನ ಟೆಂಟ್. 3ನೇ ದಿನ ಯಾವಾಗ? ಶುಕ್ರವಾರ ಆಗ್ಬಿಟ್ಟ. 3ನೇ ದಿನ ಗುರುವಾರ ಕತೆ. ಮತ್ತೆ ಯಾವಾಗ? ಮಂಗಳವಾರ, ಗುರುವಾರ ಶುಕ್ರವಾರ 7. ಶುಕ್ರವಾರಕ್ಕೆ ಅದು ಇತ್ತು ಅಂದರೆ ವೇಸ್ಟ್. ಇಲ್ಲ ಅದಿಲ್ಲ ಅಂದರೆ ಗುಬ್ಬೆ ಗೂಡು ಕಟ್ಕೊಂತೈತಿ. ಗೂಡು ಕಟ್ಕೊಂಡು ನೋಡೋಣಂತೆ ಶುಕ್ರವಾರದವರೆಗೂ. ಇವಾಗ ನಿದ್ದೆ ಬಂದಿತ್ತೆ, ಮಲ್ಕೊಳ್ಳೋಣ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಬಾಯ್.